ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿಮಾ ಪಾಟೀಲ್ ಬ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬನ ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅನ್ನೋ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು ನನ್ನ ಫ್ರೆಂಡ್ ಮನೆಗೆ ಹೊಂಟೀನಿ. ಎಲ್ಲ ಫ್ರೆಂಡ್ಸೂ ಅಲ್ಲೇ ಮೀಟ್ ಆಗಕತ್ತೀವಿ. ಸಂಕ್ರಮಣಕ್ಕೆ ಎಲ್ಲಿಗೆ ಹೋಗಬೇಕು, ಏನೇನು ಅಡುಗೆ ಮಾಡಬೇಕು, ಯಾರ್ಯಾರು ಏನೇನು ಅಡುಗೆ ತೊಗೊಳ್ಬೇಕು ಮತ್ತು ಎಷ್ಟು ಗಂಟೆಗೆ ಹೋಗಬೇಕು, ಈ ರೀತಿಯಾಗಿ ಎಲ್ಲ ಒಂದು ಪ್ರಿಪ್ರೇಷನ್ ಏನೇನು ನಾವು ರೆಡಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಡಿಸ್ಕಷನ್ನಿಗೆ ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಕತ್ತೀವಿ. ಬರ್ರಿ ನಾವು ಅಲ್ಲೇನ ಸಿಗೋಣ. ಇವಾಗ ನಾವೆಲ್ಲ ಫ್ರೆಂಡ್ಸ್ ಕೂಡೀವಿ. ಎಲ್ಲರೂ ಇಲ್ಲಿ ಡಿಸ್ಕಸ್ ಮಾಡಕತ್ತೀವಿ ಏನೇನು ಮೆನು ಇರಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು. ಪಕ್ಕ ಉತ್ತರ ಕರ್ನಾಟಕದ ಅಡುಗೆನ ನಾವು ರೆಡಿ ಮಾಡ್ತೀವಿ. ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜೆ ರೊಟ್ಟಿ, ಚಪಾತಿ, 3 ಥರದ ಪಲ್ಯ, 3 ಥರದ ಚಟ್ನಿ, ಗೋಧಿ ಹುಗ್ಗಿ, ಹಿಂಗೆ ಇವಾಗೆಲ್ಲ ಡಿಸ್ಕಸ್ ಮಾಡಿದ್ವಿ. ಏನೇನು ಅಡುಗೆ ಪ್ರಿಪೇರ್ ಮಾಡಬೇಕು, ಯಾರ್ಯಾರು ಏನೇನು ತೊಗೊಳ್ಬೇಕು ಮತ್ತು ಎಷ್ಟು ಗಂಟೆಗೆ ಹೊರಡಬೇಕು, ಇದೆಲ್ಲನೂ ನಾವು ಡಿಸೈಡ್ ಮಾಡಿದ್ವಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಟಚ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿರಿ. ಇದರಿಂದ ನಾನು ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಂತರ ಚಹಾ ಕುಡಿದು ನಾನು ವಾಪಸ್ ಬಂದು ನೆಕ್ಸ್ಟ್ ಡೇ ಪ್ರಿಪ್ರೇಷನ್ ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಳಕತ್ತೀನಿ. ನನಗೆ ಬದ್ನಿಕಾಯಿ ಪಲ್ಯ ಮತ್ತು ಕೆಂಪು ಖಾರ ಬಂದಿತ್ತು. ಹೀಗಾಗಿ ನಾನಿಲ್ಲಿ ಕೆಂಪು ಖಾರ ಈಗ ರಾತ್ರಿನ ರೆಡಿ ಮಾಡಿಟ್ರೆ ಆಯಿತು ಅಂತಂದು ಮಾಡ್ಕೊಳಕತ್ತೀನಿ. ಯಾಕಂದರೆ ಬೆಳಗ್ಗೆ ಅವಸರದಾಗ ಆಗೋದಿಲ್ಲ. ಹೀಗಾಗಿ ಕೆಂಪು ಖಾರನ ನಾನು ಇವಾಗಲೇ ರೆಡಿ ಮಾಡಿ ಇಟ್ಬಿಡ್ತೀನಿ. ಕೆಂಪು ಖಾರ ಮಾಡೋದಕ್ಕೆ ನಾನಿಲ್ಲಿ ಹಣ್ಣುಗಾಯಿ ತೊಗೊಂಡೀನಿ. ಒಣಮೆಣಸಿನ್ಕಾಯಿ ಇದ್ವು ಅಂದ್ರೆ 2 ಥರ ಮಾಡ್ಬೋದು. ಒಂದು ಹುರಿದರ ಮಾಡ್ಬೋದು, ಇಲ್ಲ ನೀರೊಳಗೆ ನೆನೆಸಿಟ್ಟು ನಂತರ ಅದು ಪೂರ್ತಿಯಾಗಿ ನೆಂದ ನಂತರ ಆಮೇಲೆ ಮಾಡ್ಬೋದು. ನಾನಿಲ್ಲಿ ಹಣ್ಣುಗಾಯಿ ಇರೋದ್ರಿಂದ ಇನ್ಸ್ಟಂಟಾಗಿ ಮಾಡ್ಬೋದು. ಈಗ ಇವನ್ನ ಸಣ್ಣ ಸಣ್ಣ ಪೀಸ್ ಮಾಡಾಕತ್ತೀನಿ. ಪೀಸೆಲ್ಲ ಮಾಡಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಾಕತ್ತೀನಿ. ಈಗ ಒಂದು 2 ಗಡ್ಡಿ ಬೆಳ್ಳುಳ್ಳಿ ಹಾಕಾಕತ್ತೀನಿ. 2 ಟೇಬಲ್ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಹಾಕಾಕತ್ತೀನಿ. ಹಂಗೆ ನೆನೆಸಿಟ್ಕೊಂಡಂಥ ಹುಣಸೆ ಹಣ್ಣು ಹಾಕಾಕತ್ತೀನಿ. ಇದಕ್ಕೆ ನೀರನ್ನೇನು ಹಾಕಬಾರ್ದು. ನೀರು ಹಾಕದೇನೆ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿರಿ, ಈ ರೀತಿಯಾಗಿ ಇದನ್ನು ಗ್ರೈಂಡ್ ಮಾಡಿದ ನಂತರ ಲಾಸ್ಟಿಗೆ ನಾನು ಬೆಲ್ಲನ ಹಾಕಾಕತ್ತೀನಿ. ಮೊದಲು ಬೆಲ್ಲ ಹಾಕಿದ್ರೆ ಒಂದು ಕಡೆ ಉಂಡೆ ಹಾಕಿ ಕೂತ್ಬಿಡುತ್ತೆ. ಹೀಗಾಗಿ ಸ್ವಲ್ಪ ಗ್ರೈಂಡ್ ಮಾಡಿ ಪೂರ್ತಿ ಸಣ್ಣ ಆದ ನಂತರ ಲಾಸ್ಟಿಗೆ ಬೆಲ್ಲ ಹಾಕಬೇಕು. ನೋಡಿರಿ, ಕೆಂಪು ಖಾರ ಇವಾಗ ರೆಡಿ ಆಗೈತಿ. ಡೈರೆಕ್ಟಾಗಿ ನಾನು ಇದನ್ನು ಬಾಕ್ಸಿಗೆ ಹಾಕ್ಬಿಟ್ಟೀನಿ. ಬೆಳಗ್ಗೆ ಒಯ್ಯೋಕೆ ಅನುಕೂಲ ಆಗುತ್ತೆ ಅಂತಂದು ಇದನ್ನು ಬಾಕ್ಸಿಗೆ ಹಾಕಿ ರೆಡಿ ಇಟ್ಟೀನಿ. ನಾಳೆ ಪಲ್ಯ ಮಾಡೋದು ಇತ್ತು ಅಂತಂದು ಫ್ರೆಶ್ ಆಗಿ ಮಾರ್ಕೆಟಿಂದ ನಾನು ಬದ್ನಿಕಾಯಿನೂ ತೊಗೊಂಬಂದಿದ್ದೆ. 1.5 kg ಮ್ಯಾಲೇನ ಇತ್ತು. ಇದು ಹತ್ತತ್ರ 2 kg ಇತ್ತು. ಇವಾಗ ಹಂಗೆ ಎಲ್ಲ ಸೊಪ್ಪು ಎಲ್ಲನೂ ತೊಗೊಂಬಂದಿದ್ದೆ. ಸೊ ಕಿಚನ್ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಯಾವ ರೀತಿ ಅಂತ ಅಂದರೆ ಯಾವುದೇ ಸೊಪ್ಪಾಗಿರ್ಬೋದು, ಈ ರೀತಿ ಒಂದು ಡಬ್ಬಿಗೆ ಹಾಕಿ ಕೆಳಗಡೆ ಒಂದು ಟಿಶ್ಯೂ ಪೇಪರು ಮತ್ತು ಸೊಪ್ಪು ಹಾಕಿ ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿ ಈ ರೀತಿ ಕ್ಲೋಸ್ ಮಾಡಿ ಇಡೋದ್ರಿಂದ ಏನಾಗುತ್ತೆ, ಫ್ರಿಜ್ನಾಗ ಇಡ್ತೀವಲ್ಲ, ಫ್ರಿಜ್ನಾಗ ಇಟ್ಟ ನಂತರ ಮಾಯ್ಶ್ಚರ್ ಏನು ಕ್ರಿಯೇಟ್ ಆಗುತ್ತೆ, ಆವಾಗ ಈ ಪೇಪರ್ಸು ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಭಾಳ ದಿನದವರೆಗೂ ಸೊಪ್ಪುಗಳೆಲ್ಲ ಫ್ರೆಶ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಕಿಚನ್ ಟಿಪ್ಸನ್ನು ನಾನು ಭಾಳ ದಿನದಿಂದನೂ ಫಾಲೋ ಮಾಡತ್ತೀನಿ. ಇದೇ ರೀತಿ ನಾನು ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಕರಿಬೇವು, ಕೊತ್ತಂಬರಿ, ಮಿಕ್ಕಿದ ಎಲ್ಲ ಸೊಪ್ಪುಗಳು ಏನಿರುತ್ತೆ ಎಲ್ಲನೂ ಇದೇ ರೀತಿ ಆಗಿಡ್ತೀನಿ. ಹೀಗಾಗಿ ಭಾಳ ದಿನದವರೆಗೂ ಫ್ರೆಶ್ ಆಗಿರ್ತಾವೆ. ಈ ಕಿಚನ್ ಟಿಪ್ಸ್ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಮರೀದ ಒಂದು ಲೈಕ್ ಮಾಡಿರಿ. ಬದ್ನಿಕಾಯಿ ಜೊತೆ ಎಲ್ಲ ತರಕಾರಿನೂ ತಂದಿದ್ದರಿಂದ ಇದೆಲ್ಲ ತೆಗೆದಿಡಬೇಕು. ಮತ್ತು ನಾನು ನೆಕ್ಸ್ಟ್ ಮಾರ್ನಿಂಗಿಗೆ ಪಲ್ಯ ಮಾಡೋದಕ್ಕೆ ಶೇಂಗಾನೂ ಹುರಿದಿಡಬೇಕು. ಹೀಗಾಗಿ ನಾನು ನಾಳೆ ಬೆಳಿಗ್ಗೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಮಾರ್ನಿಂಗು ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಬಂದು ಇಲ್ಲಿ ನಾನು ನನ್ನ ಅಡುಗೆ ತಯಾರಿ ಏನೈತಿ ಎಲ್ಲ ಮಾಡ್ಕೊಳಕತ್ತೀನಿ. ಅಡುಗೆ ಮಾಡೋದಕ್ಕಿಂತ ಮುಂಚೆ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಳಕತ್ತೀನಿ. ನೋಡ್ಬೋದು, ಈ ರೀತಿ ಒಣ ಕೊಬ್ಬರಿನ ಸಣ್ಣ ಸಣ್ಣದಾಗಿ ತುಂಡು ಮಾಡಿಟ್ಟಿದ್ದೆ. ಹಂಗೆ ರಾತ್ರಿ ಶೇಂಗಾ ಹುರ್ಕೊಳ್ತೀನಿ ಅನ್ನಲ್ಲ, ಶೇಂಗಾ ಹುರಿದು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ 1/2 ಭಾಗ ಮಾಡಿಟ್ಟಿದ್ದೆ.
ಬೆಲ್ಲದ ಅಚ್ಚು ಸಿಗ್ತಾವಲ್ಲ ಅದನ್ನು ಅಚ್ಚು ತೊಗೊಂಡು ಇಷ್ಟಿಷ್ಟು ಸಣ್ಣ ಸಣ್ಣ ತುಂಡು ಮಾಡಿಟ್ಟಿದ್ದೆ. ಮತ್ತು ಒಂದು 2 ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ಹುರಿದು ಇಟ್ಟಿದ್ದೆ. ಇದೆಲ್ಲನೂ ರೆಡಿ ಮಾಡಿದ್ದೆ. ಮತ್ತು ಇದು ಸ್ವೀಟ್ ಜೀರಾ ಅಂತಂದು ಎಲ್ಲ ಸೂಪರ್ ಮಾರ್ಕೆಟ್ನಾಗೂ ಸಿಗ್ತೈತಿ. ಇದನ್ನು ಹಾಕಬೇಕು ಅಂತೇನಿಲ್ಲ, ಎಳ್ಳು ಬೆಲ್ಲಕ್ಕೆ ಮಕ್ಕಳ ಸಲುವಾಗಿ ಹಾಕಾಕತ್ತೀನಿ. ಇದನ್ನು 1-2 ಟೇಬಲ್ ಸ್ಪೂನು ಸೇರಿಸ್ತೀನಿ. ಇವಾಗ ನೋಡಿರಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಂಥ ಇಂಗ್ರೀಡಿಯೆಂಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಎಳ್ಳು ಬೆಲ್ಲ ರೆಡಿ ಆಯಿತು. ನೋಡಿರಿ, ಮನ್ಯಾಗ ಮಾಡಿದಂಥ ಎಳ್ಳು ಬೆಲ್ಲ ರೆಡಿ ಆಯಿತು. ಇದಕ್ಕೆ ನಾನು ಒಣ ಕೊಬ್ಬರಿ, ಬೆಲ್ಲ, ಶೇಂಗಾ, ಬಿಳಿ ಎಳ್ಳು ಮತ್ತು ಸ್ವೀಟ್ ಜೀರಾ 5 ಪದಾರ್ಥನ ಸೇರಿಸೀನಿ. ಈಗ ಪಲ್ಯಕ್ಕೆ ಏನೇನು ಬೇಕೋ ಇದನ್ನೆಲ್ಲನೂ ನಾನು ಕಟ್ ಮಾಡಿ ಇಟ್ಕೊಳಕತ್ತೀನಿ. ಒಂದು 7-8 ಈರುಳ್ಳಿ ಕಟ್ ಮಾಡಕತ್ತೀನಿ. ಹಂಗೆ ಬದ್ನಿಕಾಯಿನೂ ಎಲ್ಲ ತೊಗೊಂಡೀನಿ. ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಇವೆಲ್ಲ ಹೆಚ್ಚಿಟ್ಕೊಂಡೀನಿ. ಹಸಿಮೆಣಸಿನ್ಕಾಯಿ ಖಾರನ ನಾನು ರಾತ್ರಿನ ರುಬ್ಬಿ ಇಟ್ಕೊಂಡಿದ್ದೆ, ಅದೂ ರೆಡಿ ಐತಿ. ಈಗ ಪಲ್ಯ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲನೂ ಹೆಚ್ಚಿಟ್ಕೊಳಕತ್ತೀನಿ. ನಂತರ ಪಲ್ಯಕ್ಕೆ ಒಗ್ಗರಣೆ ಕೊಡಾಕತ್ತೀನಿ. ಇದಕ್ಕೆ 7-8 ಟೇಬಲ್ ಸ್ಪೂನು ಎಣ್ಣೆ ಹಾಕೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೀನಿ. ನಂತರ ಇದಕ್ಕೆ ಕರಿಬೇವು ಮತ್ತು ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ಇದನ್ನು ಫ್ರೈ ಮಾಡಬೇಕು. ನೋಡ್ರಿ, ಉಳ್ಳಾಗಡ್ಡಿ ಚಂದ ಫ್ರೈ ಆಗೈತಿ. ಈಗ ನಾನು ಮೊದಲೇನ ಹೆಚ್ಚಿಟ್ಕೊಂಡಂಥ ಬದ್ನಿಕಾಯಿಗೆ ಉಪ್ಪು, ಖಾರ, ಅರಿಶಿನ, ಮಸಾಲೆ, ಗುರಳ್ ಪುಡಿ ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ಇದನ್ನು ಸೇರ್ಸಾಕತ್ತೀನಿ. ಈಗ ಚೆಂದಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಬದ್ನಿಕಾಯಿ ಚೆಂದಾಗಿ ಎಲ್ಲ ಕುದ್ದ ಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಕತ್ತೀನಿ. ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ ಎಲ್ಲನೂ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿ ಒಂದು ಕುದಿ ಕುದಿಸಿದ್ರೆ ಸಾಕು, ಬದ್ನಿಕಾಯಿ ಪಲ್ಯ ರೆಡಿ ಆಗುತ್ತೆ. ಇವಾಗ ನಾವು ಮಧ್ಯಾಹ್ನ ಊಟಕ್ಕೆ ಹೋಗಕತ್ತಿದ್ದರಿಂದ ನಾನಿವಾಗ ನಾಷ್ಟಕ್ಕೂ ಏನಾರ ಪ್ರಿಪೇರ್ ಮಾಡ್ಕೊಳ್ಬೇಕು. ಹೀಗಾಗಿ ನಾಷ್ಟನೂ ಮಾಡಿ ನಾವು ರೆಡಿ ಆದಮೇಲೆ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಇವಾಗ ಹೊರಡಾಕತ್ತೀವಿ. ನನ್ನ ಫ್ರೆಂಡ್ಸ್ ಎಲ್ಲನೂ ರೆಡಿಯಾಗಿ ಇಲ್ಲಿ ಬಂದು ಆಲ್ರೆಡಿ ನಿಂತಿದ್ರೆ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ಫೋಟೋ ಸೆಷನ್ ಎಲ್ಲ ಮುಗಿಸಿದ್ವಿ. ಇವಾಗ ನೋಡಿರಿ, ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಾಕತ್ತೀವಿ. ಒಂದೊಂದು ಕಾರೊಳಗೆ ಎಷ್ಟು ಮಂದಿ ಆಗುತ್ತೋ ಅಷ್ಟು ಮಂದಿ ಹೊಂಟ್ವಿ. ಒಂದು 4-5 ಕಾರಿತ್ತು. ಎಷ್ಟು ಹಿಡಿಸುತ್ತೋ ಅಷ್ಟು ಜನ ಒಂದೊಂದು ಕಾರ್ನ ಕೂತ್ಕೊಂಡು ಅದ್ರಾಗನ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಹೊಂಟೀವಿ. ನೋಡಿರಿ, ನಾವು ಆಲ್ರೆಡಿ ರೀಚ್ ಆದ್ವಿ. ಎಲ್ಲರೂ ಒಂದೇ ಸಲ ಹೋಗೋಣ ಅಂತಂದು ನಾವು ಬಂದು ಅವ್ರಿಗೆ ವೇಟ್ ಮಾಡಕತ್ತಿದ್ವಿ. ಪಾರ್ಕಿಂಗ್ ಲಾಟ್ ಒಳಗೆ ನಮ್ಮ ಕಾರನ್ನು ಪಾರ್ಕ್ ಮಾಡಿ ಅವರು ಬರಲಿ ಅಂತ ಕಾಯಾಗತ್ತಿದ್ವಿ. ಎಲ್ಲರೂ ಬಂದ ಮೇಲೆ ನೋಡ್ಬೋದು ನಾವೆಲ್ಲ ಏನೇನು ಲಗೇಜ್ ತಂದಿದ್ವಿ ಎಲ್ಲನೂ ತೊಗೊಂಡು ಹೊಂಟೀವಿ. ನಾವಿವತ್ತು ಬಂದದ್ದು ಕಬ್ಬನ್ ಪಾರ್ಕಿಗೆ. ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ. ಫುಲ್ ಗ್ರೀನ್ರಿ ಆಗೈತಿ. ಎಂಜಾಯ್ ಮಾಡೋಕೆ ಮಕ್ಕಳಿಗೆ, ನಮಗೆ, ದೊಡ್ಡವ್ರಿಗೆ, ಮಕ್ಕಳಿಗೆ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅಂಥ ಪ್ಲೇಸ್ ಇದು. ಬಿಸಿಲೂ ಇತ್ತು, ಅಷ್ಟೇನ ನೆರಳೂ ಐತಿ. ಯಾಕಂದ್ರೆ ಗಿಡಗಳೆಲ್ಲ ಸಾಕಷ್ಟು ಇದ್ದಿದ್ದರಿಂದ ಅಷ್ಟ ನೆರಳೂ ಐತಿ. ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ ನಡ್ತೀವಿ. ನಡೆದ ಮೇಲೆ ನಮ್ಗೆ ಒಂದು ಒಳ್ಳೆ ಪ್ಲೇಸ್ ಸಿಕ್ತು. ಇಲ್ಲಿ ನೋಡ್ಬೋದು, ನಾವು ಮನೆಯಿಂದನೇ ಎಲ್ಲ ಚಾಪಿ ಅದೆಲ್ಲ ತೊಗೊಂಬಂದಿದ್ವಿ ಕೂತ್ಕೊಳ್ಳೋಕೆ. ಅಲ್ಲಿ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆದ್ಗುಟ್ಲೇನ ಮಕ್ಕಳೆಲ್ಲ ಆಟ ಆಡೋಕ್ಕೆ ಶುರು ಮಾಡಿಬಿಟ್ರೆ ಅವರು ಆಟ ಆಡಕತ್ತಾರಲ್ಲ ಅಂತಂದು ನಾವು ಇಲ್ಲಿ ಆಟ ಆಡಾಕತ್ತೀವಿ. ನೋಡ್ಬೋದು, ಬ್ಯಾಡ್ಮಿಂಟನ್ ಆಡಾಕತ್ತೀವಿ ನಾವು.
ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಇಲ್ಲೇ ಊಟದ ಪಂಕ್ತಿ ನಡ್ತೈತಿ. ಮೊದಲು ಎಲ್ಲ ಮಕ್ಕಳಿಗೂ ಊಟಕ್ಕೆ ಕೊಟ್ವಿ. ನೋಡ್ಬೋದು ಮಕ್ಕಳ ಪಂಕ್ತಿ ನಡೆದೈತಿ ಇಲ್ಲೇ. ಮಕ್ಕಳೆಲ್ಲ ಊಟ ಮಾಡಿದ್ಮೇಲೆ ಎಲ್ಲ ಜೆಂಟ್ಸ್ ಊಟ ಮಾಡಿದರು. ಜೆಂಟ್ಸ್ ಊಟ ಮಾಡಿದ್ಮೇಲೆ ಇಲ್ಲಿ ನಾವೆಲ್ಲನೂ ಲೇಡೀಸ್ ಊಟ ಮಾಡಾಕತ್ತೀವಿ. ನೋಡ್ಬೋದು ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿಗೆ ಬೆಣ್ಣೆ, ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ದಾಲ್, ಗುರಳ್ ಚಟ್ನಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಮೊಸರು, ಕೆಂಪು ಖಾರ, ಗೋಧಿ ಹುಗ್ಗಿ, ಪಲಾವು, ಕರ್ಡ್ ರೈಸು, ಟೊಮ್ಯಾಟೊ ಚಟ್ನಿ, ಈ ರೀತಿ ಎಲ್ಲ ವೆರೈಟಿ ಅಡುಗೆನೂ ನಾವು ಮಾಡಿದ್ವಿ. ಅದನ್ನು ಎಲ್ಲರೂ ಖುಷಿಯಾಗಿ ಕುತ್ಕೊಂಡು ಊಟ ಮಾಡಿದ್ವಿ. ಎಲ್ಲರೂ ಕುಂತು ಮಸ್ತ್ ಊಟ ಆದಮೇಲೆ ಸ್ವಲ್ಪ ಹೊತ್ತು ಮತ್ತೆ ಎಲ್ಲರೂ ಆಟ ಆಡಿದ್ರು. ಮಕ್ಕಳೆಲ್ಲ ನೋಡ್ಬೋದು ಎಷ್ಟು ಮಸ್ತ್ ಆಟ ಆಡಕತ್ತಾರಂದ್ರೆ ಅಷ್ಟು ಮಸ್ತ್ ಆಟ ಆಡಕತ್ತಾರ ಇಲ್ಲಿ. ಎಲ್ಲ ಆಟ ಆಡೋದಾದಮೇಲೆ ಸಂಜೆ ಆಯಿತು. ಹೀಗಾಗಿ ನಾವು ಫೋಟೋಶೂಟ್ ಎಲ್ಲ ಮುಗಿಸಿ ಮತ್ತು ನಾವು ಮನೆಗೆ ಹೊರಟ್ವಿ. ಈ ರೀತಿಯಾಗಿ ನಾವು ನಮ್ಮ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿರಿ, ನಾವಿವಾಗ ಮನೆಗೆ ಬಂದಾಯ್ತು. ಈ ರೀತಿಯಾಗಿ ನಾವು ಸಂಕ್ರಾಂತಿನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.